ಹೊಳೆನರಸೀಪುರ ಪಟ್ಟಣದ ಶ್ರೀ ಕೊನೇರಿ ರಾಮಶೆಟ್ಟರ ಛತ್ರದಲ್ಲಿ ತಾಲೂಕು ವಿತರಕರ ಸಂಘ ವತಿಯಿಂದ ಪ್ರತಿಭಾ ಪುರಸ್ಕಾರ, ನಿವೃತ್ತ ವರ್ತಕರಿಗೆ ಸನ್ಮಾನ ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಮರದೊಳಗೆ ಬೆಂಕಿ ಇದೆ, ನೊರೆ ಹಾಲಿನಲ್ಲಿ ತುಪ್ಪವಿದೆ, ಶರೀರದಲ್ಲಿ ಆತ್ಮವಿದೆ, ಆದರೆ ಕಾಣಲು ಸಾಧ್ಯವಿಲ್ಲ. ಅದೇ ರೀತಿ ನಮ್ಮಲ್ಲಿರುವ ಪ್ರತಿಭೆ ಅಥವಾ ಯಶಸ್ಸು ಕಾಣಬೇಕಾದರೆ ನಿರಂತರ ಅಭ್ಯಾಸ, ಗುರು ಹಿರಿಯರಲ್ಲಿ ಗೌರವ ಮತ್ತು ಸಂಸ್ಕೃತಿಯ ಪಾಲನೆ ಮಾಡುವ ಜೊತೆಗೆ ಕರ್ತವ್ಯದಲ್ಲಿ ನಂಬಿಕೆ, ಶ್ರದ್ಧೆ ಮತ್ತು ಛಲವಿದ್ದಲ್ಲಿ ಯಶಸ್ಸು ನಮ್ಮಲ್ಲಿಗೇ ಬರುತ್ತದೆ ಎಂದು ನಿವೃತ್ತ ಪ್ರಾಂಶುಪಾಲ ಪ್ರಭುಶಂಕರ್ ತಿಳಿಸಿದರು. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಬಸವಣ್ಣನವರು ಕಾಯಕವೇ ಕೈಲಾಸವೆಂದರು. ಕೈಲಾಸ ಕಾಣಬೇಕಾದರೆ ಶಿಸ್ತು, ಸಮಯ ಪ್ರಜ್ಞೆ, ನಿಷ್ಠೆ ಹಾಗೂ ತಾಳ್ಮೆ ಮುಖ್ಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹಣದ ಹಿಂದೆ ಓಡುವವರ ಸಂಖ್ಯೆ ಹೆಚ್ಚಿದೆ, ಆದರೆ ಸೇವಾ ಮನೋಭಾವ ಕಾಣದಾಗಿದೆ. ಇಂದು ದುಡ್ಡಿಗೆ ಜನರಲ್ಲಿ ಸಮಸ್ಯೆ ಇಲ್ಲ, ಆದರೆ ನಗುವಿನ ಸಮಸ್ಯೆ, ನೆಮ್ಮದಿಯ ಬದುಕಿನ ಸಮಸ್ಯೆ ಹಾಗೂ ಅಸೂಯೆ ಸಮಸ್ಯೆ ಬಹಳವಾಗಿ ಕಾಡುತ್ತಿದೆ. ಇದು ತೊಲಗಬೇಕಿದೆ ಎಂದು ಸಲಹೆ ನೀಡಿದರು. ವಿತರಕರು ಯಶಸ್ವಿಯಾಗಲು ಅವರ ಮೊಗದಲ್ಲಿ ಸದಾ ನಗು, ಮಾತನಾಡುವ ಕಲೆ, ವ್ಯಾವಹಾರಿಕ ಜಾಣ್ಮೆ ಮತ್ತು ತಾಳ್ಮೆ ಮುಖ್ಯವಾಗಿದೆ. ವಿತರಕರು ಆಯೋಜನೆ ಮಾಡಿರುವ ಇಂದಿನ ಕಾರ್ಯಕ್ರಮವು ಅವರಲ್ಲಿನ ಬದ್ಧತೆ ಮತ್ತು ಸಮಾಜಮುಖಿ ಕಾರ್ಯದಲ್ಲಿ ಅವರು ತೊಡಗಿಸಿಕೊಳ್ಳುವ ಮನಸ್ಥಿತಿಗೆ, ನಿಮ್ಮಗಳ ಒಗ್ಗಟ್ಟು ಮತ್ತು ಯಶಸ್ಸಿಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಸರ್ವಜ್ಞರ ಹಲವಾರು ವಚನಗಳನ್ನು ತಿಳಿಸಿ ಅದರ ಅರ್ಥವನ್ನು ಸ್ವಾರಸ್ಯವಾಗಿ ವಿವರಿಸಿ ಸಭಿಕರನ್ನು ಚಿಂತನೆಗೆ ದೂಡಿದರು. ಪುರಸಭಾ ಪ್ರಭಾರ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಪಟ್ಟಣದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಹಾಗೂ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ SSLCಯಲ್ಲಿ ಹೆಚ್ಚು ಅಂಕ ಪಡೆದ 4 ವಿದ್ಯಾರ್ಥಿಗಳಾದ ಎಸ್ ವರುಣ್, ರಿಹಾನ್ ಖಾನ್, ತಹೂರಾ ಕೌನೇನ್ ಹಾಗೂ ಕಾವ್ಯ ಮತ್ತು 40ಕ್ಕೂ ಹೆಚ್ಚು ವರ್ಷಗಳಿಂದ ವ್ಯವಹಾರ ವಹಿವಾಟು ನಡೆಸಿ ವಯೋಸಹಜ ನಿವೃತ್ತಿ ಪಡೆದ ಹಿರಿಯ ವರ್ತಕರಾದ HR ಮಂಜುನಾಥ್, ಎನ್ ನಾಗೇಂದ್ರ ಶೆಟ್ಟಿ ಹಾಗೂ ನಾಗರಾಜ ಶೆಟ್ಟಿ ಅವರನ್ನು ಗೌರವಿಸಲಾಯಿತು. ಹಾಗೂ ಲೋಕಸಭಾ ಚುನಾವಣೆ ಸಂಬಂಧಿಸಿದಂತೆ ಸಾರ್ವಜನಿಕರಿಗಾಗಿ ಏರ್ಪಡಿಸಿದ ಪ್ರಶ್ನಾವಳಿಗೆ ಉತ್ತರಿಸಿದ ನಾಗರಿಕರಿಗೆ ನಗದು ಬಹುಮಾನ ನೀಡಿ ಸತ್ಕರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ HV ಸುರೇಶ್ ಕುಮಾರ್, ವಿತರಕರ ಸಂಘದ ಅಧ್ಯಕ್ಷ ಅಬ್ದುಲ್ ವಫಾ, ಕಾರ್ಯದರ್ಶಿ ವಾಸುದೇವ ಮೂರ್ತಿ, ಶ್ರೀನಿವಾಸ್, HP ರಮೇಶ್, ಚಂದ್ರು, ಅರುಣ್, ವಿಜಯ್, ಯೋಗೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಅವ್ರ ಐಕ್ಯೂ ಚೆನ್ನಾಗಿರುವ 5 ಬೆರಳು ಒಂದೇ ಸಮಯ ಇರೋದಿಲ್ಲ. ಪಕ್ಕದ ಮನೆ ಹುಡುಗಿಗೆ ಉದಾಹರಣೆ ಕೊಡೋದು ಬೇಡ. ಇಲ್ಲಿ ನೋಡಿ, ಎಲೆಕ್ಷನ್ ಇದು ಕಾಂಪಿಟೇಷನ್ ಮಾಡಿದ್ರು, ಬಹುಮಾನ ತಗೊಂಡಿದ್ದಾರೆ. ಅವರು ರಾಜಕಾರಣಿಗಳ ಥರ ಇಲ್ಲ, ಅವ್ರಿಗೆ ನಾಲೆಡ್ಜ್ ಇದೆ, ಫೀಲ್ಡ್ ವರ್ಕ್ ಇದೆ, ಯಾವ್ದು ಗೆಲ್ಬೋದು, ಏನು ಬೇಕು ಅಂತ ಕರೆಕ್ಟಾಗಿ ಹಾಕಿದ್ದಾರೆ. ಅವರು MLA ಆಗ್ತಾರೆ, MP ಆಗ್ತಾರೆ, ಯಾರು ಗೊತ್ತಲ್ಲ. ಅವರು ಬುದ್ಧಿವಂತಿಕೆ ಇದೆ, ಐಕ್ಯೂ ಇದೆ, ನಮಗೆ ಜ್ಞಾನ ಇದೆ. ಅದಕ್ಕೆ ಹೇಳ್ತಾರೆ, ಜ್ಞಾನವನ್ನ ನೀನು ಕಾಪಾಡಬೇಕು. ನಾನೇನು ಬಹಳ ಮೇಧಾವಿ ಹಾಕೊಂಡಿಲ್ಲ, ಎಲ್ಲರಿಂದ ಒಂದೊಂದು ಕಲಿತೆ, ನಾನು ವಿದ್ಯೆ ಮೇರು ಪರ್ವತೆ ಅದೇ ಅಂತ ಸರ್ವಜ್ಞ ಹೇಳ್ತಾರೆ. ಇವರು ಹಂಗೆ ಕೇಳಿ ಕೇಳಿ ಬರೆದು ಅವರು ನಾಲೆಡ್ಜ್ ಆಗಿದ್ದಾರೆ. ನಿಮಗೂ ಅನುಭವಕ್ಕಿಂತ ಗುರು ಬೇರೊಬ್ಬನಿಲ್ಲ ಅಂತ. ಈ ನಮ್ಮ ಎಕ್ಸ್ಪೀರಿಯನ್ಸೇ ನಮ್ಮನ್ನು ಕಾಪಾಡ್ತದೆ. ಆ ಎಕ್ಸ್ಪೀರಿಯನ್ಸ್ ಒಳಗೆ ನಾವು ಕೆಲಸವನ್ನು ಮಾಡಬೇಕು. ಮಕ್ಕಳು ಏನು ಆಸಕ್ತಿ ಇರ್ತಾರೆ ಅದಕ್ಕೆ ಬಳಸಬೇಕು. ಪಕ್ಕದ ಮನೆಯಲ್ಲಿ ಡಿಪ್ಲೊಮಾಗೆ ಹೋದ, ನೀನು ಡಿಪ್ಲೊಮಾಗೆ ಹೋಗುವ ಅನ್ಬೇಡ. ಅವನಿಗೆ ಆಸಕ್ತಿ ಇರೋದಿಲ್ಲ. ಒಬ್ಬ ಡಿಪ್ಲೊಮಾಗೆ ಹೋದ,